ಸೋನಿಯಾ ಮತ್ತು ರಾಹುಲ್ಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಗರಂ. ಕೈ ನಾಯಕರು ಇಂದು ಪ್ರತಿಭಟಿಸುವುದಾದರೂ ಎಲ್ಲೆಲ್ಲಿ? ದೇಶದಾದ್ಯಂತ ಹಸ್ತ ನಾಯಕರ ಹೋರಾಟ ಹೇಗಿರಲಿದೆ ನೋಡೋಣ ಕೈ ಕಹಳೆ ನ್ಯೂಸ್ ಟಾಪ್ 9 ನಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಇಡಿ ಅಧಿಕಾರಿಗಳ ಮುಂದೆ ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ದೆಹಲಿಯಲ್ಲಿರುವ ಇಡಿ ಕಚೇರಿಗೆ ಬೆಳಿಗ್ಗೆ 9:30 ವೇಳೆಗೆ ತಲುಪುವ ಸಾಧ್ಯತೆಗಳಿವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಆರೋಪಗಳು ಕೇಳಿಬಂದ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಸಂಸದ ರಾಹುಲ್ ಗಾಂಧಿಗೆ ಈ ಹಿಂದೆ ಸಮನ್ಸ್ ನೀಡಲಾಗಿತ್ತು. ಕೊರೋನಾ ಕಾರಣದಿಂದ ಸೋನಿಯಾ ಗಾಂಧಿ ವಿಚಾರಣೆಯಿಂದ ವಿನಾಯಿತಿ ಕೇಳಿದ್ದಾರೆ. ಹೀಗಾಗಿ ಇಂದು ರಾಹುಲ್ ಗಾಂಧಿ ಮಾತ್ರ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ನಡುವೆ ತಮ್ಮ ಉನ್ನತ ನಾಯಕರಿಗೆ ಇಡಿ ಸಮನ್ಸ್ ನೀಡಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಎಲ್ಲ ಹಿರಿಯ ನಾಯಕರು ದೆಹಲಿಯಲ್ಲಿರಲು ಸೂಚಿಸಿದ್ದಾರೆ. ಇಂದು ಇಡಿ ವಿಚಾರಣೆಗೆ ಹಾಜರಾಗಲಿರುವ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ನಾಯಕರು ರ್ಯಾಲಿ ಮಾಡಲಿದ್ದಾರೆ. ಎಐಸಿಸಿಯಿಂದ ಇಡಿ ಕಚೇರಿಯವರೆಗೂ ರ್ಯಾಲಿಯನ್ನ ಮಾಡಲಿದ್ದು, ಈ ಮೂಲಕ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇಡಿ ವರ್ತಿಸುತ್ತಿದೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. ಇನ್ನು ಈ ಸಂಬಂಧ ರಾಜ್ಯಗಳಲ್ಲಿಯೂ ಪ್ರತಿಭಟನೆಗಳು ನಡೆಯಲಿದೆ. ಕೇಂದ್ರದ ಬಿಜೆಪಿ ಸರ್ಕಾರದ ದ್ವೇಷ ರಾಜಕಾರಣದ ಫಲವಾಗಿ ಜಾರಿ ನಿರ್ದೇಶನಾಲಯವು ಎಐಸಿಸಿ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ಮುಖಂಡ ರಾಹುಲ್ ಗಾಂಧಿಗೆ ನೋಟಿಸ್ ಜಾರಿ ಮಾಡಿರುವುದನ್ನು ಖಂಡಿಸಿ ಕೆಪಿಸಿಸಿ ವತಿಯಿಂದ ಇಂದು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಲಾಲ್ಬಾಗ್ ಡಬಲ್ ರೋಡ್ ಗೇಟ್ನಿಂದ ಶಾಂತಿನಗರದ ಇಡಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಮತ್ತು ಸೋನಿಯಾ ಗಾಂಧಿಗೆ ಇಡಿ ಅಧಿಕಾರಿಗಳು ನೋಟಿಸ್ ನೀಡಿರುವುದನ್ನು ಖಂಡಿಸಿ ಕೈ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೀಗಾಗಿ ಇಂದಿನ ಮೆರವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಶ್ರೀ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಶ್ರೀ ಬಿಕೆ ಹರಿಪ್ರಸಾದ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಎಐಸಿಸಿ ಪದಾಧಿಕಾರಿಗಳು, ಪಕ್ಷದ ಶಾಸಕರು ಸೇರಿದಂತೆ ಅನೇಕ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಸಮನ್ಸ್ ನೀಡಿದ್ದಕ್ಕೆ ಖಂಡನೆ ವ್ಯಕ್ತಪಡಿಸಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಇಂದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಇದ್ದು, ಲಾಲ್ಬಾಗ್ನ ಡಬಲ್ ರೋಡ್ ಗೇಟ್ನಿಂದ ರ್ಯಾಲಿ ಶುರುವಾಗಿ ಶಾಂತಿನಗರದ ಇಡಿ ಕಚೇರಿವರೆಗೆ ರ್ಯಾಲಿ ನಡೆಯಲಿದೆ. ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಸಮನ್ಸ್ ನೀಡಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ನಾಯಕರು ಇಂದು ಪ್ರತಿಭಟನೆ ನಡೆಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೂ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಸೋಮವಾರವಾದ್ರಿಂದ ಕೆಲಸಕ್ಕೆ ತೆರಳುವವರಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗಲಿದೆ. ಹೀಗಾಗಿ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳುವುದು ಒಳಿತು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ನೀಡಿರುವುದು ಬಿಜೆಪಿಯ ಕುತಂತ್ರದ ಭಾಗವಾಗಿದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಇಡಿ ವಿಚಾರಣೆ ಬಗ್ಗೆ ಟ್ವೀಟ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ದಿನೇಶ್ ಗುಂಡೂರಾವ್, ರಾಜಕೀಯ ಎದುರಾಳಿಗಳನ್ನ ಸೈದ್ಧಾಂತಿಕವಾಗಿ ಎದುರಿಸಲಾಗದ ಬಿಜೆಪಿ ಇಡಿ ಮತ್ತು ಸಿಬಿಐನಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಿದೆ ಅಂತ ಕುಟುಕಿದ್ದಾರೆ. ಇಡಿ ಸೇರಿ ಹಲವು ಸಂಸ್ಥೆಗಳು ಸಂವಿಧಾನದ ಆಶಯದಂತೆ ನಡೆದುಕೊಳ್ಳಬೇಕು, ಆದರೆ ಬಿಜೆಪಿ ಅಂಗಸಂಸ್ಥೆಗಳಂತೆ ವರ್ತಿಸುತ್ತಿದೆ ಅಂತ ದಿನೇಶ್ ಗುಂಡೂರಾವ್ ಕುಟುಕಿದ್ದಾರೆ. ಮೋದಿ ಪ್ರಧಾನಿಯಾದ ಬಳಿಕ ಕೇವಲ ವಿರೋಧ ಪಕ್ಷದವರನ್ನೇ ಗುರಿಯಾಗಿಸಿಕೊಂಡು ಇಡಿ, ಸಿಬಿಐ ಮತ್ತು ಐಟಿ ದಾಳಿ ನಡೆದಿದೆ. ಹಾಗಾದ್ರೆ ಬಿಜೆಪಿಯವರು ಸಚ್ಚಾರಿತ್ರ್ಯರೇ, ಸದ್ಗುಣ ಸಂಪನ್ನರೇ? ಆಪರೇಷನ್ ಕಮಲದಲ್ಲಿ ಕೈ ಬದಲಾದ ಸಾವಿರಾರು ಕೋಟಿ ಹಣ ಅಕ್ರಮ ಸಂಪತ್ತಲ್ಲವೇ? ಅದಕ್ಕೆ ಹೂಡಿಕೆಯಾದ ಹಣದ ಮೂಲ ಯಾವುದು ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲೂ ಧರ್ಮದಂಗಲ್ ಹೆಚ್ಚಾಗಿದ್ದಾದ್ರೂ ಹೇಗೆ? ಮಸೀದಿ ವರ್ಸಸ್ ಅನುಭವ ಮಂಟಪದ ಕಿಚ್ಚು ಹೊತ್ತಿದ್ದಾದ್ರೂ ಹೇಗೆ? ಮೂಲ ಅನುಭವ ಮಂಟಪಕ್ಕೆ ಶ್ರೀಗಳು ಸರ್ಕಾರಕ್ಕೆ ಕೊಟ್ಟಂತಹ ಡೆಡ್ಲೈನ್ ಆದ್ರೂ ಏನು ಅಂತ ನೋಡೋಣ ಮಂಟಪ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಧರ್ಮದಂಗಲ್ ಶುರುವಾಗಿದೆ. ಮೂಲ ಅನುಭವ ಮಂಟಪಕ್ಕಾಗಿ ಶ್ರೀಗಳ ಹೋರಾಟ ಶುರುವಾಗಿದ್ದು, ಸ್ವಾಮೀಜಿಗಳ ನಡೆ ಮೂಲ ಅನುಭವ ಮಂಟಪದ ಕಡೆ ಹೋರಾಟ ನಡೀತಾ ಇದೆ. ಫೀರ್ ಪಾಷಾ ದರ್ಗಾ ಮಸೀದಿ ಸರ್ವೆ ನಡೆಸುವುದಕ್ಕೆ ಪಟ್ಟು ಹಿಡಿದು ಬಸವ ಕಲ್ಯಾಣದ ತೇರು ಮೈದಾನದಲ್ಲಿ ಬೃಹತ್ ಚಿಂತನಾ ಮಂಥನ ಸಭೆ ನಡೆಸಲಾಗುತ್ತಿದೆ.
ಸ್ವಾಮೀಜಿಗಳ ನಡೆ ಮೂಲ ಅನುಭವ ಮಂಟಪದ ಕಡೆ ಹೋರಾಟದ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ಟಿವಿ9ನೊಂದಿಗೆ ಮಾತನಾಡಿದ ತಡೋಳಾದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಡಿಸಿ ಮೂಲಕ ಪ್ರಧಾನಿ ಸಿಎಂ ಅವರಿಗೆ ಮನವಿ ಕಳುಹಿಸಲಾಗಿದೆ. ಸ್ವಾಮೀಜಿಗಳ ನಿಯೋಗ ಪ್ರಧಾನಿಯವರನ್ನು ಭೇಟಿ ಮಾಡಲಿದೆ. ಅದಕ್ಕಾಗಿ ಪ್ರಧಾನಮಂತ್ರಿಗಳ ಸಮಯವನ್ನು ಕೇಳಲಾಗಿದೆ. ಇನ್ನು ಸರ್ಕಾರಕ್ಕೆ ವಿಜಯದಶಮಿವರೆಗೂ ಕಾಲಾವಕಾಶ ನೀಡ್ತಾ ಇದ್ದೇವೆ. ಏನೂ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ. ಫೀರ್ ಪಾಷಾ ದರ್ಗಾವೇ ಮೂಲ ಅನುಭವ ಮಂಟಪ ಅಂತ ದಾಖಲಾತಿಗಳ ಮೂಲಕ ತಿಳಿದು ಬಂದಿದೆ. ರಾಜ್ಯ ಸರ್ಕಾರ ತಕ್ಷಣವೇ ಫೀರ್ ಪಾಷಾ ದರ್ಗಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಸಂರಕ್ಷಣೆ ಮಾಡಬೇಕು. ಪುರಾತತ್ವ ಇಲಾಖೆ ವತಿಯಿಂದ ಸಂಶೋಧನೆ ಮಾಡಬೇಕು ಅಂತ ಶ್ರೀಗಳ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. 2ನೇ ಶತಮಾನದಲ್ಲಿ ಬಸವಾದಿ ಶರಣರು ವಚನ ಸಾಹಿತ್ಯ ಮುಖಾಂತರ ತಮ್ಮ ಆಚಾರ ವಿಚಾರ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ದರು. ಅಂಗೈಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವುದನ್ನ ತಿಳಿಸಿಕೊಟ್ಟಿದ್ದಾರೆ. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಕಾಲವೂ ಇದಾಗಿತ್ತು. ಹೀಗಾಗಿ ಬಸವಾದಿ ಶರಣರ ಬಗ್ಗೆ ಸಂಶೋಧನಾ ಕೇಂದ್ರ ತೆಗೆಯಬೇಕು ಅಂತ ಶ್ರೀಗಳ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ವಿಶ್ವದ ಪ್ರಥಮ ಸಂಸತ್ತಾದ ಮೂಲ ಅನುಭವ ಮಂಟಪದ ಜೊತೆಗೆ ಶರಣರ ಕುರುಹು ಇರುವ ಸ್ಥಳವನ್ನ ಗುರುತಿಸಬೇಕು. ಅನುಭವ ಮಂಟಪ ಕಾರಿಡಾರ್ ಯೋಜನೆಯನ್ನು ಹಾಕಿಕೊಂಡು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ 500 ಕೋಟಿ ಮೀಸಲಿಡಬೇಕು. ವಿಶ್ವದ ಪ್ರಪ್ರಥಮ ಸಂಸದೀಯ ಕ್ಷೇತ್ರ ಜಾಗತಿಕ ಕೇಂದ್ರವಾಗಬೇಕು. ಇದು ರಾಜ್ಯದ ಮಠಾಧೀಶರ ಮತ್ತು ಜನತೆಯ ಒತ್ತಾಸೆಯಾಗಿದೆ. ತಕ್ಷಣವೇ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಬಸವ ಕಲ್ಯಾಣದಲ್ಲಿ ಮೂಲ ಅನುಭವ ಮಂಟಪ ಇದೆ. ಅದನ್ನ ಪುರಾತತ್ವ ಇಲಾಖೆ ಮೂಲಕ ಪರಿಶೀಲನೆ ನಡೆಸಬೇಕು ಅಂತ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮೂಲ ಅನುಭವ ಮಂಟಪ ಎಲ್ಲಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಅನುಭವ ಮಂಟಪದ ದರ್ಶನಕ್ಕೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಶರಣರ ಸಂಶೋಧನಾ ಕೇಂದ್ರಗಳ ಸಮಾವೇಶಕ್ಕೂ ಮುನ್ನ ಸ್ವಾಮೀಜಿಗಳಿಂದ ಮೆರವಣಿಗೆ ನಡೆಯಿತು. ನಮ್ಮ ನಡೆ ಮೂಲ ಅನುಭವ ಮಂಟಪದ ಕಡೆ ಅನ್ನುವ ಘೋಷಣೆ ಕೂಗುತ್ತಾ ಮೆರವಣಿಗೆ ಸಮಾವೇಶ ಸ್ಥಳದವರೆಗೂ ಸಾಗಿ ಬಂತು. ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಟೈಟ್ ಸೆಕ್ಯೂರಿಟಿ ನೀಡಲಾಗಿತ್ತು. ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಸಭೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಬಸವ ಕಲ್ಯಾಣದ 14 ಕಡೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ವಿವಾದಿತ ಪೀರ್ ಪಾಷಾ ಬಂಗ್ಲಾ, ಪರಶುಕಟ್ಟೆ, ಬಸವೇಶ್ವರ ದೇಗುಲ, ತೇರು ಮೈದಾನ ಸೇರಿದಂತೆ 14 ಸ್ಥಳಗಳಲ್ಲೂ ಸಹ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ಪ್ರವಾದಿ ವಿರುದ್ಧದ ಹೇಳಿಕೆಯನ್ನ ಖಂಡಿಸಿ ಬೆಂಗಳೂರಿನಲ್ಲೂ ಉಗ್ರ ಪ್ರತಿಭಟನೆ ನಡೀತಾ ಇದೆಯಾ? ಹೋರಾಟ ಏಕಾಏಕಿ ಶಾಂತವಾಗಲು ಅಸಲಿ ಕಾರಣವಾದರೂ ಏನು? ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕಿಚ್ಚು ಮತ್ತೆ ಹೊತ್ತಿಕೊಳ್ಳುತ್ತಾ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಮುಸ್ಲಿಂ ಸಂಘಟನೆಗಳಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವ ನೂಪುರ್ ಶರ್ಮಾ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಭುಗಿಲೆದ್ದಿದ್ದು, ರಾಂಚಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲೂ ನಡೆಯಬೇಕಿದ್ದ ಪ್ರತಿಭಟನೆ ಯಾವುದೋ ಕಾರಣಕ್ಕೆ ನಡೆದಿಲ್ಲ. ಬೆಂಗಳೂರಿನಲ್ಲೂ ಪ್ರತಿಭಟನೆಗೆ ಸಜ್ಜಾಗಿದ್ದವರನ್ನ ಶಾಂತಗೊಳಿಸಲಾಗಿದೆ. ಆದರೆ ಜೂನ್ 20, 21ರಂದು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಕಳೆದ ಶುಕ್ರವಾರ ನಡೆಯಬೇಕಿದ್ದ ಮುಸ್ಲಿಮರ ಪ್ರತಿಭಟನೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದಾಗ ನಡೆಯುವ ಸಂಭವ ಹೆಚ್ಚಿದೆ. ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಉನ್ನತ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದೇನೆ. ಪ್ರತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೂ ಸೂಕ್ಷ್ಮ ಪ್ರದೇಶಗಳಿಗೆ ಪೊಲೀಸ್ ತುಕಡಿಯನ್ನ ನಿಯೋಜನೆ ಮಾಡಲು ಸೂಚಿಸಲಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕಂಡಲ್ಲಿ ಗುಂಡಿಕ್ಕುವಂತಹ ಆದೇಶ ಹೊರಡಿಸುವ ಅಗತ್ಯವಿಲ್ಲ ಅಂತ ಸಿಎಂ ಹೇಳಿಕೆ ನೀಡಿದ್ದು, ಅದರಂತೆ ರಾಜ್ಯದಲ್ಲೂ ಪ್ರತಿಭಟನೆಯ ಯಾವ ಸುಳಿವೂ ಇಲ್ಲ. ಪ್ರವಾದಿ ವಿರುದ್ಧದ ಹೇಳಿಕೆ ಖಂಡಿಸಿ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆ ರಾಜ್ಯದಲ್ಲಿ ಶಾಂತವಾಗಿದ್ರು ಜೂನ್ 20ಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಜೂನ್ 20 ಮತ್ತು 21ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರುತ್ತಿದ್ದು, ಅಂದು ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮೋದಿ ರಾಜ್ಯಕ್ಕೆ ಬರುವ ಮುನ್ನ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟವರನ್ನ ಜೈಲಿಗೆ ಹಾಕದೆ ಹೋದ್ರೆ ಮೋದಿ ವಿರುದ್ಧ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಪೊಲೀಸ್, ಇಂಟೆಲಿಜೆನ್ಸ್ ಸೇರಿದಂತೆ ಎಲ್ಲ ಗುಪ್ತಚರ ಇಲಾಖೆಗಳು ಪ್ರತಿಭಟನೆಯ ಸಂಚಿನ ಬೆನ್ನು ಬಿದ್ದಿದೆ. ಪ್ರಧಾನಿ ಕಾರ್ಯಕ್ರಮಕ್ಕೆ ಅಡ್ಡಿ ಸೇರಿದಂತೆ ಅಂದು ಪ್ರತಿಭಟನೆ ನಡೆಸಲು ಪ್ಲಾನ್ ಮಾಡ್ತಿರೋ ಸಂಘಟನೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆಯಂತೆ. ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಬೀದಿಗಿಳಿಯುತ್ತಿದ್ದ ಎಸ್ಡಿಪಿಎಸ್ ಸೇರಿದಂತೆ ಇತರೆ ಸಂಘಟನೆಗಳು ಈಗ ಸೈಲೆಂಟ್ ಆಗಿರಲು ಇದೇ ಕಾರಣ ಎನ್ನಲಾಗ್ತಿದೆ.
ಜೂನ್ 20 ಅಥವಾ 21ರಂದು ಮೋದಿ ರಾಜ್ಯಕ್ಕೆ ಬಂದಾಗ ಬೃಹತ್ ಪ್ರತಿಭಟನೆ ನಡೆಸಲು ಯೋಜನೆ ಹಾಕಿಕೊಂಡಿವೆ ಅಂತ. ಹಿಂದವಿ ಸ್ವರಾಜ್ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡಿದ ದಿನವನ್ನ ಹಿಂದೂ ಸಾಮ್ರಾಜ್ಯ ದಿನೋತ್ಸವ ಅಂತ ಆಚರಣೆ ಮಾಡಲಾಗುತ್ತೆ. ಅದರಂತೆ ನಿನ್ನೆ ವಿವಾದಿತ ಮೈದಾನದಲ್ಲಿ ಆರ್ಎಸ್ಎಸ್ ಬಜರಂಗದಳ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಿಂದೂ ಸಾಮ್ರಾಜ್ಯೋತ್ಸವ ದಿವಸ ಆಚರಿಸಿದ್ದಾರೆ. ಚಾಮರಾಜಪೇಟೆಯ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ. ಶಿವಾಜಿ ಮಹಾರಾಜ್ ಫೋಟೋ ಇಟ್ಟು ಪೂಜೆ ಮಾಡಲಾಗಿದೆ. ಮೈದಾನದಲ್ಲಿ ವೃತ್ತಾಕಾರದಲ್ಲಿ ನಿಂತು ಆರ್ಎಸ್ಎಸ್ ಕಾರ್ಯಕರ್ತರು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದು ಮೈದಾನದ ಕಾದಾಟಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿದೆ. ಒಂದು ವಾರದ ಹಿಂದಷ್ಟೇ ವಿವಿಧ ಹಿಂದೂಪರ ಸಂಘಟನೆಗಳು ಈದ್ಗಾ ಮೈದಾನದಲ್ಲಿ ಹಿಂದೂ ಹಬ್ಬ ಆಚರಣೆಗೆ ಅನುಮತಿ ಕೋರಿ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಯೋಗ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಗಣೇಶ ಚತುರ್ಥಿ, ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವು ಹಿಂದೂ ಆಚರಣೆಗಳಿಗೆ ಅನುಮತಿ ಕೋರಿತ್ತು. ಜೂನ್ 21ಕ್ಕೆ ಯೋಗ ದಿನಾಚರಣೆ ಹಾಗೂ ಆಗಸ್ಟ್ 14 ಮತ್ತು ಆಗಸ್ಟ್ 15ಕ್ಕೆ ಮೈದಾನ ನೀಡುವಂತೆ ಮನವಿ ಬಂದಿದೆ. ಸದ್ಯ ಮುಸ್ಲಿಮೇತರರಿಗೆ ಮೈದಾನ ನೀಡುವ ವಿಚಾರದಲ್ಲಿ ಬಿಬಿಎಂಪಿ ತಟಸ್ಥವಾಗಿದೆ. ಮುಂದಿನ ಜುಲೈ 10ರಂದು ಮುಸಲ್ಮಾನರ ಪವಿತ್ರ ಹಬ್ಬ ಬಕ್ರೀದ್ ಹಿನ್ನೆಲೆ ನಮಾಜ್ಗಾಗಿ ಪ್ರತಿ ವರ್ಷ ಇದೇ ಮೈದಾನಕ್ಕೆ ಆಗಮಿಸುತ್ತಾರೆ. ಈಗ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು ಅನ್ನೋ ಧರ್ಮ ದಂಗಲ್ನಲ್ಲಿ ಬಿಬಿಎಂಪಿ ಸಿಲುಕಿದೆ. ಕಿಡಿಗೇರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಲು ನೆಡಲಾಗಿದ್ದ ಪೋಲ್ಗಳನ್ನು ಉರುಳಿಸಿದ್ದಾರೆ. ಒಟ್ಟು 12 ಕಂಬಗಳನ್ನು ನೆಡಲು ಬಿಬಿಎಂಪಿ ಸಿದ್ಧತೆ ಮಾಡಿತ್ತು. ಈ ಪೈಕಿ ನಿನ್ನೆ ಸಂಜೆ 3 ಕಂಬಗಳನ್ನು ನೆಟ್ಟಿ ಬಾಕಿ 9 ಕಂಬಗಳನ್ನು ನೆಡುವ ಯೋಜನೆ ಇತ್ತು. ಆದರೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ದಿನದ 24 ಗಂಟೆಯೂ ಖಾಕಿ ಸರ್ಪಗಾವಲಿರೋ ಈ ಪ್ರದೇಶದಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ ಕಂಬ ಕೆಡವಿದ್ದಾರೆ. ನಿನ್ನೆ ರಾಜರಾಜೇಶ್ವರಿ ನಗರ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ಯಾವುದೇ ವೈರತ್ವವೂ ಶಾಶ್ವತ ಅಲ್ಲ. ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗುವಾಗ ಡಿಕೆ ಸುರೇಶ್ ಹಾಗೂ ಮುನಿರತ್ನರ ದೊಡ್ಡ ಬ್ಯಾನರ್ ಇರ್ತಿತ್ತು. ನಾನು ವರ್ಷದ 12 ತಿಂಗಳು ಮೇಂಟೈನ್ ಮಾಡ್ತಾರಲ್ಲ ಅಂದುಕೊಂಡಿದ್ದೆ. ನಗರದ ಸೌಂದರ್ಯಕ್ಕೆ ಫ್ಲೆಕ್ಸ್ ಬ್ಯಾನರ್ಗಳು ಸರಿಯಲ್ಲ ಅಂತ ಸಿಎಂ ಹೇಳಿದ್ರು. ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಎಂಬ ಎಚ್ಡಿಕೆ ಆರೋಪ ವಿಚಾರವಾಗಿ ಮಾತನಾಡಿದ ಸಿದ್ದರಾಮಯ್ಯ, ಅಭ್ಯರ್ಥಿಯನ್ನ ಮೊದಲು ಹಾಕಿದ್ದು ನಾವು ಅಂತ ಹೇಳಿದ್ದಾರೆ. ಅವರು ಗೆಲ್ಲಲ್ಲ ಅಂತ ಗೊತ್ತಿದ್ರು ಏಕೆ ಅಭ್ಯರ್ಥಿಯನ್ನ ಹಾಕಿದ್ರು? ನಮಗೆ ಬೆಂಬಲ ನೀಡಿದ್ರೆ ನಾವು ಚುನಾವಣೆಯಲ್ಲಿ ಗೆಲ್ತಿರ್ಲಿಲ್ವಾ? ಯಾರು ಬಿಜೆಪಿಯ ಬಿ ಟೀಮ್, ನಾವ ಅವರ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅನುಷ್ಕಾ ಶೆಟ್ಟಿ ಅಣ್ಣನ ಹತ್ಯೆಗೆ ಸ್ಕೆಚ್ ಹಾಕಿದ್ದಾದ್ರೂ ಯಾರು? ಎಚ್ಡಿಕೆ ಮತ್ತು ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರ ಮಧ್ಯೆ ಕಾಳಗ ನಡೀತಾ ಇರುವುದಾದ್ರೂ ಯಾಕೆ? ಸರ್ಕಾರದ ಕಾರ್ಯಕ್ರಮಕ್ಕೆ ಪಕ್ಷದ ಬಾವುಟ ಯಾಕೆ? ಗರಂ ಆದವರಾದ್ರೂ ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮೂಲದ ಅನುಷ್ಕಾ ಶೆಟ್ಟಿ ಸಿನಿರಂಗದಲ್ಲಿ ಮಿಂಚುತ್ತಿರೋ ಪ್ರತಿಭೆ. ಅವರಣ್ಣ ಗುಣರಂಜನ್ ಶೆಟ್ಟಿ ಮಾಜಿ ಭೂಗತ ಪಾತಕಿಯಾಗಿದ್ದ ದಿವಂಗತ ಮುತ್ತಪ್ಪರೈ ಆಪ್ತ ಮತ್ತು ಸಂಬಂಧಿ. ಜಯ ಕರ್ನಾಟಕ ಜನಪರ ವೇದಿಕೆ ಅಡಿ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡುತ್ತಿರೋ ಗುಣರಂಜನ್ ಶೆಟ್ಟಿಯ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನೋ ವಿಚಾರಗಳು ಕೇಳಿಬಂದಿತ್ತು. ಈ ಬಗ್ಗೆ ಟಿವಿ9 ಮಂಗಳೂರು ಪ್ರತಿನಿಧಿ ಪೃಥ್ವಿರಾಜ್ ಜೊತೆ ಸುದೀರ್ಘವಾಗಿ ಮಾತನಾಡಿದ ಗುಣರಂಜನ್ ಶೆಟ್ಟಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಗುಣರಂಜನ್ ಶೆಟ್ಟಿ ಹತ್ಯೆಗೆ ಕಳೆದ 1 ತಿಂಗಳ ಹಿಂದೆ ಮಂಗಳೂರು ಪೊಲೀಸರು ಅಧಿಕಾರಿಯೊಬ್ಬರು ಕರೆ ಮಾಡಿ ತಮ್ಮ ಜೀವಕ್ಕೆ ಅಪಾಯವಿದೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನ ಹತ್ಯೆ ಮಾಡುವ ಸಂಚು ಮಾಡಿದ್ದಾರೆ, ಆದ್ರಿಂದ ಜಾಗರೂಕರಾಗಿರಿ ಅಂತ ಹೇಳಿದ್ರು. ನಟಿ ಅನುಷ್ಕಾ ಶೆಟ್ಟಿ ಅಣ್ಣ ಗುಣರಂಜನ್ ಶೆಟ್ಟಿಯ ಕೊಲೆಗೆ ಸಂಚು ರೂಪಿಸಿರೋ ವಿಚಾರದಲ್ಲಿ ಒಂದು ಕಡೆ ಪೊಲೀಸರು ತುಟಿ ಬಿಚ್ಚುತ್ತಿಲ್ಲ. ಟಿವಿ9 ಜೊತೆ ಮಾತನಾಡಿದ ಅನುಷ್ಕಾ ಶೆಟ್ಟಿ ಅಣ್ಣ ತನಗೆ ಪೊಲೀಸ್ ಇಲಾಖೆಯಿಂದಲೇ ಅಲರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಹತ್ಯೆ ಸಂಚು ಮಾಡಿದ್ದಾನೆ ಎನ್ನಲಾದ ಮನ್ಮಿತ್ರ ಹಿಂದೆ ಪ್ರಭಾವಿಗಳು ಇದ್ದಾರೆ ಅಂತ ಟಿವಿ9ಗೆ ಗುಣರಂಜನ್ ಶೆಟ್ಟಿ ಹೇಳಿದ್ದಾರೆ. ಮುತ್ತಪ್ಪರೈ ಹೋದ ಮೇಲೆ ಅವರ ಪಟ್ಟ ಯಾರಿಗೆ ಅಂತ ನಿರ್ಧಾರ ಆಗೋಕ್ಕೂ ಮುನ್ನವೇ ಮುತ್ತಪ್ಪರೈ ಗ್ಯಾಂಗ್ ಒಡೆದು ಹೋಗಿತ್ತು. ರಾಕೇಶ್ ಮಲ್ಲಿ ಮುತ್ತಪ್ಪರೈ ಹತ್ಯೆಗೆ ಸಂಚು ರೂಪಿಸಿ ತನಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಇದೇ ಮನ್ಮೇಶ್ ರಾಯ್ 2020ರ ಫೆಬ್ರವರಿಯಲ್ಲಿ ಹೇಳಿದ್ದ. ಈ ಮೂಲಕ ಮುತ್ತಪ್ಪರೈ ಸಾಯುವ ಸ್ಥಿತಿಯಲ್ಲೇ ಪಟ್ಟಕ್ಕಾಗಿ ಫೈಟ್ ನಡೆದಿತ್ತು. ಕೊರೋನಾ ಕಾರಣದಿಂದ ಸೈಲೆಂಟ್ ಆಗಿದ್ದವರು ಈಗ ಮತ್ತೆ ಪಟ್ಟಕ್ಕಾಗಿ ಫೈಟ್ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೂಲಗಳ ಪ್ರಕಾರ ಮನ್ಮೀತ್ ರಾಯ್ ಸೇರಿದಂತೆ 3 ಕಳೆದ 1 ತಿಂಗಳಿನಿಂದ
ದೇಶ ಬಿಟ್ಟು ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಅಲ್ಲಿಂದ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆಂದು ಆರೋಪಿಸಿರುವ ಜೆಡಿಎಸ್ ಗುಬ್ಬಿ ಶ್ರೀನಿವಾಸ್ ಹಾಗೂ ಕೋಲಾರ ಶ್ರೀನಿವಾಸ್ ಗೌಡ ವಿರುದ್ಧ ಭಾರಿ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದ ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿ ತೋರಿಸಿ ಅವಾಚ್ಯ ಶಬ್ದಗಳಿಂದ ಘೋಷಣೆ ಕೂಗಿದ್ದಾರೆ. 420 ಗುಬ್ಬಿ ಶ್ರೀನಿವಾಸ್ಗೆ ಧಿಕ್ಕಾರ, ಏಡ್ಸ್ ಶ್ರೀನಿವಾಸ್ಗೆ ಧಿಕ್ಕಾರ ಅಂತ ಆ ಕಡೆ ಸಿದ್ದರಾಮಯ್ಯ ವಿರುದ್ಧವೂ ಘೋಷಣೆ ಕೂಗಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಇಬ್ರಾಹಿಂ 12 ಶಾಸಕರನ್ನ ಮುಂಬೈಗೆ ಕಳುಹಿಸಿ ಅಲ್ಲಿ ಮಂಚದ ಮೇಲೆ ಮಲಗಿದ ಮೇಲೆ ವಿಡಿಯೋ ಮಾಡಿಸಿ ಬಿಎಸ್ ಯಡಿಯೂರಪ್ಪನನ್ನ ಸಿಎಂ ಮಾಡಿದ್ರಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದ ಇಬ್ರಾಹಿಂ, ಸಿದ್ದರಾಮಯ್ಯ ಬಿಎಸ್ವೈ ಜೊತೆ ಈಗಲೂ ಡೀಲ್ ಮಾಡ್ಕೊಂಡ್ರಲ್ಲ. ಸಿಟಿ ರವಿ ಅದಕ್ಕೆ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸಿದ್ದು, ಇವರು ಹೇಗೆ ಅಂದ್ರೆ ತಾಳಿ ಕಟ್ಟಿಸಿಕೊಳ್ಳುವುದು ಒಬ್ಬರ ಜೊತೆ, ಪ್ರಸ್ತ ಮತ್ತೊಬ್ಬರ ಜೊತೆ. ನಾಚಿಕೆಗೆಟ್ಟವರು, ಮಾನಗೆಟ್ಟವರು ನೀವು ಅಂತ ಇಬ್ರಾಹಿಂ ಕಿಡಿಕಾರಿದ್ದಾರೆ. ಬಿಜೆಪಿ ಬಿ ಟೀಂ ಪಿತಾಮಹ ಡೀಲ್ ರಾಮಯ್ಯ ಸಿದ್ದರಾಮಯ್ಯ ಅಂತ ಪರಿಷತ್ ಸದಸ್ಯ ಟಿಎ ಶರವಣ ಆರೋಪ ಮಾಡಿದ್ದಾರೆ. ನಮ್ಮ ಶಾಸಕರನ್ನ ಮನೆಗೆ ಕರೆಸಿಕೊಂಡು ಡೀಲ್ ಮಾಡ್ಕೊಂಡಿದ್ದೀರಾ. ಡೀಲ್ ರಾಮಯ್ಯ ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ. ಎಷ್ಟು ಸೂಟ್ ಕೇಸ್ ಬಂದಿದೆ ಅಂತ ಡೀಲ್ ರಾಮಯ್ಯ ಹೇಳಬೇಕು. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರ ಬಣ್ಣ ಬಯಲಾಗಿದೆ. ಸಿದ್ದರಾಮಯ್ಯ ತಾವೇ ಪಕ್ಷದ ಹೈಕಮಾಂಡ್ ರೀತಿ ವರ್ತಿಸುತ್ತಿದ್ದಾರೆ ಅಂತ ಟಿಎ ಶರವಣ ಜಾಡಿಸಿದ್ದಾರೆ. ಪಾಪ ಮನ್ಸೂರ್ ಅಲಿ ಖಾನ್ಗೆ ಜಟ್ಕಾ ಕಟ್ ಮಾಡಿಬಿಟ್ರಲ್ಲ ಅಂತ ಜೆಡಿಎಸ್ ಪ್ರತಿಭಟನೆಯಲ್ಲಿ ಸಿಎಂ ಇಬ್ರಾಹಿಂ ಹಾಸ್ಯ ಮಾಡಿದ್ದಾರೆ. ಹಲಾಲ್ ಮಾಡಿದ್ರು ನಡೆಯುತ್ತಿತ್ತು, ಆದ್ರೆ ಜಟ್ಕಾ ಮಾಡಿಬಿಟ್ರಲ್ಲ. ನನಗೂ ಕಾಂಗ್ರೆಸ್ನವರು ಜಟ್ಕಾ ಮಾಡಲು ಹೊರಟಿದ್ರು, ಆದ್ರೆ ನಾನು ತಪ್ಪಿಸಿಕೊಂಡು ಬಂದು ಗಂಡಸ್ಸಾಗಿ ಬಂದು ಕುಮಾರಸ್ವಾಮಿ ಪಕ್ಕದಲ್ಲಿ ಕೂತಿದ್ದೇನೆ. ಜೆಡಿಎಸ್ ಪ್ರತಿಭಟನೆಯಲ್ಲಿ ಸಿಎಂ ಇಬ್ರಾಹಿಂ ಹಾಸ್ಯ ಮಾಡಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಕೊಳಗೇರಿ ಮನೆಗಳ ನಿರ್ಮಾಣಕ್ಕೆ ಸಿಎಂ ಬೊಮ್ಮಾಯಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿಎಂ ಬೊಮ್ಮಾಯಿ ಕೊಳಗೇರಿ ನಿವಾಸಿಗಳಿಗೆ 1588 ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು. G+4 ಮನೆಗಳ ನಿರ್ಮಾಣದ ಯೋಜನೆ ಇದಾಗಿದ್ದು, ಸಚಿವ ಮುನಿರತ್ನ ಪ್ರತಿನಿಧಿಸುವ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. ಮನೆಗಳ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಫೋಟೋ ಬಳಕೆಗೆ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲಾ ಕಡೆಗೂ ಬಿಜೆಪಿ ಬಾವುಟ ಮತ್ತು ಬಿಜೆಪಿ ನಾಯಕರ ಫೋಟೋ ಹಾಕಿದ್ದಾರೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ನಮ್ಮ ಪಕ್ಷದ ನಾಯಕರ ಫೋಟೋ ಕೂಡ ಹಾಕಬಹುದಿತ್ತು, ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಫೋಟೋ ಬಳಕೆ ಸರಿಯಲ್ಲ ಅಂತ ಹಾಕಿಲ್ಲ. ಇದು 2ನೇ ಬಾರಿ ಹೇಳ್ತಿದ್ದೇವೆ ಅಂತ ಸಂಸದ ಡಿಕೆ ಸುರೇಶ್ ನೆನಪಿಸಿಕೊಟ್ರು. ಪದವೀಧರ ಕ್ಷೇತ್ರದ ಪರಿಷತ್ ಮತದಾನಕ್ಕೆ ಹೇಗಿದೆ ಸಿದ್ಧತೆ? ನಿನ್ನೆ ಹಣ ಹಂಚಲು ಹೋಗಿ ಅಭ್ಯರ್ಥಿಗಳ ಬೆಂಬಲಿಗರು ಲಾಕ್ ಆಗಿದ್ದಾದ್ರು ಎಲ್ಲಿ? ವಿವಾದಿತ ಮೈದಾನದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಾದ್ರು ಯಾರು ಅಂತ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಹಿಂದೂ ಪರಿಷತ್ನ ವಾಯವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಬಾಗಲಕೋಟೆ ಅಕ್ಷಯ ಹೋಟೆಲ್ ಮೇಲೆ ಚುನಾವಣಾಧಿಕಾರಿಗಳು ದಾಳಿ ನಡೆಸಿದ್ದು, ಹೋಟೆಲ್ನ ಕೊಠಡಿ, ಹೋಟೆಲ್ ಮುಂದಿನ ವಾಹನಗಳನ್ನ ಪರಿಶೀಲನೆ ನಡೆಸಿದ್ರು. ಮಹಾರಾಷ್ಟ್ರ ನೋಂದಣಿಯ ಕಾರನ್ನ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ ಕಾರು ಮಾಲೀಕನು ಇಲ್ಲದಿದ್ದಕ್ಕೆ ಚುನಾವಣಾಧಿಕಾರಿಗಳಿಂದ ಜಪ್ತಿ ಮಾಡಿಕೊಂಡು ಮಾಲೀಕ ಬಂದ ಬಳಿಕ ಕಾರನ್ನ ಫ್ಲೈಯಿಂಗ್ ಸ್ಕ್ವಾಡ್ ಪರಿಶೀಲನೆ ನಡೆಸಿದ್ರು. ವಾಯವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಆರೋಪ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯ ವಿರುದ್ಧ ಬಿಜೆಪಿ ದೂರು ನೀಡಿದೆ. ಬೆಳಗಾವಿಯಲ್ಲಿ ಚುನಾವಣಾಧಿಕಾರಿ ಆದಿತ್ಯ ಆಮ್ಲಾನ್ ಬೆಸ್ವಾಗೆ ದೂರು ನೀಡಲಾಗಿದ್ದು, ಪ್ರಕಾಶ್ ಹುಕ್ಕೇರಿ ಮನೆ, ಸಕ್ಕರೆ ಕಾರ್ಖಾನೆಯಲ್ಲಿ ಪರಿಶೀಲಿಸಲು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಆದಿತ್ಯ ಆಮ್ಲಾನ್ ಬಿಸ್ವಾನ್ ಹೇಳಿದ್ದಾರೆ. ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯಲ್ಲಿ ಹಣದ ಆಮಿಷ ಆರೋಪ ಎದುರಾಗಿದೆ. ಹಣ ಹಂಚುವ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದ ಫ್ಲೈಯಿಂಗ್ ಸ್ಕ್ವಾಡ್ಗೆ ಸಿಕ್ಕಿ ಬಿದ್ದಿದ್ದಾರೆ. ವಿಜಯಪುರ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ದಾಳಿ ಮಾಡಿದ ಅಧಿಕಾರಿಗಳು ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಗೆ ಮತ ಹಾಕಲು ಆಮಿಷ ಆರೋಪದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಕಡೆಯಿಂದ ಹಣ ಹಂಚಿಕೆ ಮಾಡಿದ್ದಾರೆಂದು ಬಿಜೆಪಿ ಆರೋಪಿಸಿದೆ.
ಹಣ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಆರೋಪಿಸಿರುವ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ ಚುನಾವಣಾ ಆಯೋಗ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಣ ಹಂಚಿಕೆ ಬಗ್ಗೆ ನಮ್ಮ ಬಳಿ ದಾಖಲೆಗಳಿದ್ದು ದೂರು ನೀಡುತ್ತೇವೆ ಅಂತ ಅರುಣ್ ಶಹಾಪುರ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡುತ್ತೇನೆ ಎಂದ ಶಹಾಪುರ ಪ್ರಕರಣದ ಬಗ್ಗೆ ಪೂರ್ಣ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಸೋಲಿನ ಭೀತಿ ಎದುರಿಸುತ್ತಿದ್ದಾರೆ ಅಂತ ಗುರುಗಿದ್ದಾರೆ. ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯಲ್ಲಿ ಕುರುಡು ಕಾಂಚಾಣ ತಾಂಡವವಾಡ್ತಿದೆ. ಮಹಾರಾಷ್ಟ್ರ ಪಾಸಿಂಗ್ ಇರುವ ಕಾರಿನಲ್ಲಿ 10,000ದಂತೆ ಪ್ಯಾಕೇಜ್ನಲ್ಲಿ ಹಣವಿಟ್ಟು ಹಂಚಲಾಗುತ್ತಿದ್ದು, ಇದೊಂದು ವಾಹನ ಅಲ್ಲದೆ ಇನ್ನೂ 14 ಕಾರುಗಳು ಹೀಗೆ ಓಡಾಡುತ್ತಿದ್ದಾರೆ. ಸೋಲಿನ ಹತಾಶೆಯಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಚುನಾವಣಾ ಅಧಿಕಾರಿಗಳು ಇದೆಲ್ಲವನ್ನ ತಪಾಸಣೆ ಮಾಡಿ ಕೃತ್ಯದಲ್ಲಿ ಭಾಗಿಯಾಗಿರುವವರನ್ನ ಬಂಧಿಸಬೇಕು. ಯಾವುದೇ ವಾಹನದಲ್ಲಿ ಹಣ ಹಂಚಲು ಬಂದ್ರೆ ಅದರ ವಿಡಿಯೋ ಮಾಡಿ ಕಳುಹಿಸಿ ಅಂತ ಅರುಣ ಶಹಾಪುರ ಹೇಳಿದ್ದಾರೆ. ಈದ್ಗಾ ಮೈದಾನದ ವಿಚಾರದ ಬಗ್ಗೆ ವಿವಾದ ಭುಗಿಲೇಳುತ್ತಿದ್ದಂತೆ ಮೈದಾನದಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ವಿವಾದಿತ ಈದ್ಗಾ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಶ್ರೀರಾಮ ಸೇನೆ ಮತ್ತು ಬಜರಂಗ ದಳದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಲೇ ಇದ್ದು ಸೋಂಕಿನ ಪ್ರಮಾಣ ಕೂಡ ಏರಿಕೆಯಾಗುತ್ತಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 463 ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 429 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆ 3651ಕ್ಕೆ ಏರಿಕೆಯಾದರೆ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 2.15%ರಷ್ಟಿದೆ. ಕಲ್ಲು ತೂರಾಟ ನಡೆಸಿ ರೈಲನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾದರೂ ಎಲ್ಲಿ? ಬಿಜೆಪಿಯ ಮಾಜಿ ನಾಯಕಿ ನೂಪುರ್ ಶರ್ಮಾರನ್ನ ಕ್ಷಮಿಸಬೇಕು ಅಂತ ಮುಸ್ಲಿಂ ನಾಯಕ ಹೇಳಿದ್ಯಾಕೆ? ಪರ್ವೇಜ್ ಮುಷರಫ್ ಪಾಕಿಸ್ತಾನಕ್ಕೆ ಮರಳಲು ಅವಕಾಶ ಕೊಟ್ಟಿದ್ದಾದ್ರೂ ಯಾರು ಅಂತ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಅಮಾನತುಗೊಂಡ ಬಿಜೆಪಿ ನಾಯಕಿ ನೂಪುರ್ ಶರ್ಮಾರ ಹೇಳಿಕೆ ಖಂಡಿಸಿ ದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಸುಮಾರು 1000 ಜನರ ಗುಂಪು ಪಶ್ಚಿಮ ಬಂಗಾಳದ ಲಾಲ್ಗೋರಾ ರಣಘಾಟ್ ನಡುವೆ ಚಲಿಸುವ ರೈಲೊಂದನ್ನ ಕಲ್ಲು ತೂರಾಟ ನಡೆಸಿ ಧ್ವಂಸಗೊಳಿಸಿದ್ದಾರೆ. ರೈಲಿನಲ್ಲಿದ್ದ ಕೆಲ ಪ್ರಯಾಣಿಕರು ಗಾಯಗೊಂಡಿದ್ದು ಸದ್ಯಕ್ಕೆ ರೈಲುಗಳ ಸಂಚಾರವನ್ನ ನಿಲ್ಲಿಸಲಾಗಿದೆ ಅಂತ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ರೆ ಮತ್ತೆ ರೈಲು ಸಂಚಾರ ಪುನರಾರಂಭಗೊಳ್ಳಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇಸ್ಲಾಂ ವಿರೋಧಿ ಹೇಳಿಕೆ ನೀಡಿದ ಬಿಜೆಪಿ ಮಾಜಿ ನಾಯಕಿ ನೂಪುರ್ ಶರ್ಮಾರನ್ನ ಕ್ಷಮಿಸಬೇಕು ಅಂತ ಇಸ್ಲಾಂ ಹೇಳುತ್ತಿದೆ ಅಂತ ಜಮಾತ್ ಉಲಮಾ ಎ ಹಿಂದ್ ಅಧ್ಯಕ್ಷ ಸುಹೈಬ್ ಕಾಸ್ಮಿ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಸ್ಮಿ ಹೇಳಿಕೆ ಖಂಡಿಸಿ ದೇಶದಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಯನ್ನ ಮುಸ್ಲಿಂ ವಿದ್ವಾಂಸರ ಸಂಘಟನೆ ಒಪ್ಪಲ್ಲ. ಇದಲ್ಲದೆ ಶರ್ಮಾಳನ್ನ ಪಕ್ಷದಿಂದ ಅಮಾನತುಗೊಳಿಸಿದ ಬಿಜೆಪಿ ನಿರ್ಧಾರವನ್ನ ಜಮಾತ್ ಉಲಮಾ ಎ ಹಿಂದ್ ಸ್ವಾಗತಿಸಿದೆ ಅಂತ ಕಾಸ್ಮಿ ಹೇಳಿದ್ರು. ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯಕ್ಕೆ ಧುಮುಕಲಿದ್ದಾರೆ. ಇದೇ ತಿಂಗಳು ಭಾರತೀಯ ರಾಷ್ಟ್ರ ಸಮಿತಿ ಎಂಬ ಹೆಸರಿನ ರಾಷ್ಟ್ರೀಯ ಪಕ್ಷವನ್ನ ಸ್ಥಾಪಿಸುವ ಮೂಲಕ ಭಾರಿ ಸಂಚಲನ ಸೃಷ್ಟಿಸಲಿದ್ದಾರೆ. ಕೆಲ ದಿನಗಳಿಂದ ಮ್ಯಾರಥಾನ್ ಸಭೆ ನಡೆಸಿದ ಟಿಆರ್ಎಸ್ನ ಹಿರಿಯ ನಾಯಕರು ಹಾಗೂ ಸಚಿವರು ರಾಷ್ಟ್ರೀಯ ಪಕ್ಷ ಸ್ಥಾಪನೆಗೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಕಳೆದ ತಿಂಗಳು ದೆಹಲಿ ಸಿಎಂ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೆಸಿಆರ್ ಭೇಟಿಯಾಗಿ ಚರ್ಚಿಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಿದ್ದು ಅದನ್ನ ನಿಯಂತ್ರಿಸುವಲ್ಲಿ ಯೋಧರು ಹಾಗೂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇವಲ 5 ತಿಂಗಳ ಅಂತರದಲ್ಲಿ ಬರೋಬ್ಬರಿ 100 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ ಅಂತ ಕಾಶ್ಮೀರಿ ಐಜಿಪಿ ವಿಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ 2 ಪೊಲೀಸರನ್ನ ಕೊಂದಿದ್ದ 2 ಲಷ್ಕರ್ ಇ ತೊಯ್ಬಾ ಉಗ್ರರನ್ನ ಗಂದರ್ಬಾಲ್ ಪ್ರದೇಶದಲ್ಲಿ ಪೊಲೀಸರು ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಿದ್ದಾರೆ. ವಾಹನ ಸಮೇತ ಸಿಂಧ್ ನದಿಯಲ್ಲಿ ಸಿಲುಕಿದ್ದ 4ರನ್ನ ಯೋಧರು ರಕ್ಷಿಸಿದ ಘಟನೆ ಜಮ್ಮು ಕಾಶ್ಮೀರದ ಶ್ರೀನಗರ ಜಿಲ್ಲೆಯಲ್ಲಿ ನಡೆದಿದೆ. ಪಿಕ್ನಿಕ್ ಎಂದು ಬಂದಿದ್ದವರು ಸೋನಾಮಾರ್ಗ್ನ ಸಿಂಧ್ ನದಿ ದಾಟಲು ಜೀಪ್ನ ಸಮೇತ ನೀರಿಗೆ ಇಳಿದಿದ್ದಾರೆ. ನೀರಿನ ವೇಗ ಹೆಚ್ಚಿದ್ರಿಂದ ಜೀಪ್ ನದಿಯ ಮಧ್ಯೆ ಕೆಟ್ಟು ನಿಂತಿದೆ. ಅದೇ ವೇಳೆ ಗಸ್ತು ತಿರುಗುತ್ತಿದ್ದ ಭಾರತೀಯ ಯೋಧರು ತಕ್ಷಣ ನೆರವಿಗೆ ಧಾವಿಸಿದ್ದಾರೆ. ಸೇನೆಯ ವಾಹನ ಹಾಗೂ ಜೆಸಿಬಿ ಮೂಲಕ 4 ಪ್ರಯಾಣಿಕರನ್ನ ಪ್ರಾಣಾಪಾಯದಿಂದ ರಕ್ಷಿಸಿದ್ದಾರೆ.
ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಕೇರಳದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಬೆಣ್ಣೆ ಹಚ್ಚುತ್ತಿದೆ. ಆದರೆ ನೆರೆ ರಾಜ್ಯ ಕರ್ನಾಟಕದಲ್ಲಿ ಅದೇ ಸಮುದಾಯದ ಮೇಲೆ ದಾಳಿ ನಡೆಸುತ್ತಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರ್ಎಸ್ಎಸ್ನ ಅಜೆಂಡಾ ಆರ್ಷ ಭಾರತ ಸಂಸ್ಕೃತಿಯ ಭಾಗವಲ್ಲ. ಇವರು ಹಿಟ್ಲರ್ನ ನಾಜಿ ವಿಚಾರಧಾರೆಗಳನ್ನ ಅನುಸರಿಸುತ್ತಿದ್ದಾರೆ. ಜಾತ್ಯತೀತತೆಯಲ್ಲಿ ನಂಬಿಕೆ ಇರುವವರು ಮುಂದೆ ಒಂದು ಕೋಮುವಾದವನ್ನ ವಿರೋಧಿಸಬೇಕು ಅಂತ ಕೇರಳ ಸಿಎಂ ಆಗ್ರಹಿಸಿದ್ರು. ರಾಷ್ಟ್ರಪತಿ ಚುನಾವಣೆಗೆ ಕಾರ್ಯತಂತ್ರ ರೂಪಿಸಲು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ 22 ವಿಪಕ್ಷ ನಾಯಕರ ಸಭೆಯನ್ನ ಕರೆದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ವಿಪಕ್ಷಗಳನ್ನ ಚರ್ಚೆಗೆ ಆಹ್ವಾನಿಸಿದೆ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನ ತೊರೆದು ತಮ್ಮ ದೇಶದ ಸಲುವಾಗಿ ಮುಕ್ತ ಮನಸ್ಸಿನಿಂದ ಚರ್ಚೆಗೆ ಬನ್ನಿ ಅಂತ ಕಾಂಗ್ರೆಸ್ ಕರೆ ನೀಡಿದೆ. ಅನಾರೋಗ್ಯ ಕಾರಣದಿಂದ ಸೋನಿಯಾ ಗಾಂಧಿ ವಿಪಕ್ಷ ನಾಯಕರನ್ನ ಸಂಪರ್ಕಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ವಿಪಕ್ಷ ನಾಯಕರ ಜೊತೆ ಸಮನ್ವಯ ಸಾಧಿಸಲು ಮಲ್ಲಿಕಾರ್ಜುನ್ ಖರ್ಗೆಯನ್ನ ಕಾಂಗ್ರೆಸ್ ನೇಮಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಬಿಸಿಲಿನ ಬೇಗೆಯಿಂದ ಜನರು ತತ್ತರಿಸಿದ್ದಾರೆ. ಇನ್ನು 3-4 ದಿನಗಳ ಕಾಲ ಬಿಸಿಲಿನ ಝಳಕ್ಕೆ ಪರಿಹಾರ ಸಿಗುವ ಭರವಸೆ ಇಲ್ಲ. ಹವಾಮಾನ ಇಲಾಖೆ ಪ್ರಕಾರ ಜೂನ್ 16ರಂದು ರಾಷ್ಟ್ರ ರಾಜಧಾನಿಯಲ್ಲಿ ಗುಡುಗು ಮತ್ತು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ನೀಡಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ಪಾಕ್ ಮಾಜಿ ಸರ್ವಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ತಮ್ಮ ಉಳಿದ ಜೀವನವನ್ನ ಘನತೆಯಿಂದ ಕಳೆಯಲು ಪಾಕಿಸ್ತಾನಕ್ಕೆ ಹಿಂದಿರುಗಬಹುದು ಅಂತ ಪಾಕಿಸ್ತಾನ ಸಚಿವರು ಹೇಳಿದ್ದಾರೆ. ಅವರು ಮನೆಗೆ ಮರಳಲು ಯಾವುದೇ ಅಡ್ಡಿಯಾಗಬಾರದು. ಹಿಂದಿನ ಘಟನೆಗಳು ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬಾರದು. ಅಲ್ಲಾಹನು ಅವರಿಗೆ ಆರೋಗ್ಯವನ್ನ ನೀಡಲಿ ಅಂತ ರಕ್ಷಣಾ ಸಚಿವ ಖವಾಜ ಆಸಿಫ್ ಹೇಳಿದ್ದಾರೆ. ಐಪಿಎಲ್ ಮಾಧ್ಯಮ ಹಕ್ಕಿಗಾಗಿ ನಡೀತಾ ಇರುವಂತಹ ಬಿಡ್ಡಿಂಗ್ ದಾಖಲೆ ನಿರ್ಮಿಸಿದ ಹೇಗೆ? ಗಡಂಗ್ ರಕ್ಕಮ್ಮ ಸಾಂಗ್ನಲ್ಲೂ ಮೋಡಿ ಮಾಡಿರುವಂತಹ ವಿಕ್ರಾಂತ್ ರೋನರ್ ಟ್ರೇಲರ್ಗೆ ಪ್ಲಾನ್ ಹೇಗಿದೆ? ವಿಕ್ರಮ್ ಸಿನಿಮಾದ ಸಕ್ಸಸ್ ಕಮಲ್ಗೆ ಸನ್ಮಾನ ಮಾಡಿದ ದಿಗ್ಗಜರು ಯಾರ್ಯಾರು ಅಂತ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಐಪಿಎಲ್ ಮಾಧ್ಯಮ ಹಕ್ಕಿಗಾಗಿ ನಡೆಯುತ್ತಿರುವ ಬಿಡ್ಡಿಂಗ್ 43,000 ಕೋಟಿ ರೂಪಾಯಿಗೆ ಏರಿದೆ. ಮೊದಲ ದಿನವಾದ ಭಾನುವಾರ ಬಿಡ್ಡಿಂಗ್ ರೇಸ್ನಲ್ಲಿ ವಿಯಾಕಾಮ್, ಡಿಸ್ನಿ ಹಾಟ್‌ಸ್ಟಾರ್, ಕಲರ್ ಮ್ಯಾಕ್ಸ್, ಸೋನಿ ಪಿಕ್ಚರ್, ಜಿ ಗ್ರೂಪ್, ಸೂಪರ್ ಸ್ಪೋರ್ಟ್ಸ್, ಟೈಮ್ಸ್ ಇಂಟರ್ನೆಟ್ ಮತ್ತು ಫನ್ ಏಷ್ಯಾ ಕಂಪನಿಗಳಿದ್ವು. ಈಗ ರೇಸ್ನಲ್ಲಿ ವಿಯಾಕಾಮ್, ಡಿಸ್ನಿ, ಸೋನಿ ಮತ್ತು ಜಿ ಕಂಪನಿಗಳು ಬಿಡ್ಡಿಂಗ್ನಲ್ಲಿ ಉಳಿದಿವೆ. ಇಂದು ಮತ್ತೆ ಬಿಡ್ಡಿಂಗ್ ಮುಂದುವರಿಯಲಿದೆ. ಭಾರತ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ಹೆನ್ರಿಕ್ ಕ್ಲಾಸೆನ್ ಸ್ಫೋಟಕ ಅರ್ಧಶತಕ ಬಾರಿಸಿದ್ದಾರೆ. 46 ಬಾಲ್ಗಳಲ್ಲಿ ಕ್ಲಾಸೆನ್ 81 ರನ್ ಸಿಡಿಸಿದ್ದಾರೆ. ಇನ್ನು ನಾಯಕ ತೆಂಬ ಬೋವಾ 35, ಡೇವಿಡ್ ಮಿಲ್ಲರ್ ಅಜೇಯ 20 ರನ್ ಸೇರ್ಪಡೆಯೊಂದಿಗೆ ಎರಡನೇ ಟಿ20ಯಲ್ಲಿ ದಕ್ಷಿಣ ಆಫ್ರಿಕಾ 4 ವಿಕೆಟ್ಗಳ ಜಯ ಗಳಿಸಿದೆ. ಅಲ್ಲದೆ 5 ಪಂದ್ಯಗಳ ಈ ಟಿ20 ಸರಣಿಯಲ್ಲಿ ಪ್ರೋಟಿಯಾಸ್ 2-0 ಮುನ್ನಡೆ ಸಾಧಿಸಿದೆ. ಜಿಂಬಾಬ್ವೆ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ಅಫ್ಘಾನಿಸ್ತಾನ 21 ರನ್ಗಳ ರೋಚಕ ಜಯ ಗಳಿಸಿದೆ. ನಜೀಬುಲ್ಲಾ 57, ನಾಯಕ ಮೊಹಮ್ಮದ್ ನಬಿ 22 ಬಾಲ್ಗಳಲ್ಲಿ 43 ರನ್ ಕೊಡುಗೆಯೊಂದಿಗೆ ಅಫ್ಘಾನ್ ಪಂದ್ಯವನ್ನ ಜಯಿಸಿದೆ. ಇದರೊಂದಿಗೆ 3 ಪಂದ್ಯಗಳ ಟಿ20 ಸರಣಿಯಲ್ಲಿ 2-0 ಅಫ್ಘಾನ್ ವಶವಾಗಿದೆ. ಮೆಕ್ಸಿಕೋದ ಲಿಯೋನ್ನಲ್ಲಿ ನಡೆದ ಐಡಬ್ಲ್ಯೂಎಫ್ ಯೂತ್ weight lifting ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ 2 ಪದಕಗಳು ಲಭಿಸಿವೆ. ಮಹಿಳೆಯರ 40 ಕೆಜಿ ವಿಭಾಗದಲ್ಲಿ ಆಕಾಂಕ್ಷಾ ಕಿಶೋರ್ ಬೆಳ್ಳಿ ಗೆದ್ದಿದ್ರೆ 49 ಕೆಜಿ ವಿಭಾಗದಲ್ಲಿ ವಿಜಯ್ ಪ್ರಜಾಪತಿ ಕೂಡ ರಜತ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ 27ನೇ ಶತಕ ಬಾರಿಸಿದ್ದಾರೆ. ನಾಟಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರೂಟ್ ಈ ಸಾಧನೆಯನ್ನ ಮಾಡಿದ್ದಾರೆ. 119 ಟೆಸ್ಟ್ ಪಂದ್ಯಗಳಲ್ಲಿ ರೂಟ್ 27 ಶತಕ, 5 ದ್ವಿಶತಕ ಮತ್ತು 53 ಅರ್ಧಶತಕಗಳನ್ನು ಬಾರಿಸಿದ್ದಾರೆ.